ಸರ್ ಈಗ ಟಾರ್ಗೆಟ್ ಮಾಡಿದ್ದಾರೆ, ತುಳಿಯೋ ಪ್ರಯತ್ನ ಅಂದ್ರಿ. ಯಾರು ಸರ್ ಟಾರ್ಗೆಟ್ ಮಾಡಿದ್ದು? ದರ್ಶನ್ ಅವರನ್ನು ಟಾರ್ಗೆಟ್ ಮಾಡಿದ್ರೆ ಕರ್ನಾಟಕ ಬೇಜಾರಾಗುತ್ತೆ. ಅದು ನಿಮ್ಗೆ ಗೊತ್ತಿದೆ. ದರ್ಶನ್ ಅವ್ರನ್ನ ಬೇಜಾರು ಮಾಡಿದ್ರೆ, ಇಲ್ಲ ಅಂದ್ರೆ ತಪ್ಪಿಲ್ಲದೆ ದರ್ಶನ್ ಅವ್ರನ್ನ ಶಿಕ್ಷೆಗೆ ಗುರಿಪಡಿಸೋದಾಗ್ಲಿ, ಅಥವಾ ಒಂದು ಚಿತ್ರದ ಯಶಸ್ವಿಯ ಕಂಡು ಆ ಯಶಸ್ವಿನ ಸಹಿಸಿಕೊಳ್ಳದೆ ಇರೋರು ಈ ತರ ಒಂದು ಏನೇನೋ ಬೇಡದಿರೋದು ಸೋಷಿಯಲ್ ಮೀಡಿಯಾ ಮುಖಾಂತರ ಈ ತರ ಒಂದು ಪಬ್ಲಿಷ್ ಮಾಡಿಸೋದು, ಇದೆಲ್ಲ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆದ್ರೆ ನಾನು ಒಬ್ಬ ಹೊಸ ನಿರ್ಮಾಪಕ ಅಲ್ಲ, ಚಿತ್ರರಂಗದಲ್ಲಿ 40 ವರ್ಷದಿಂದ ಇರೋನು. ಎಲ್ರೂ ಬೇಕಾದವ್ರು, ನಮ್ಗೆ ಎಲ್ರೂ ಬೇಕಾದವರು, ಎಲ್ರೂ ಚಿತ್ರನೂ ಚೆನ್ನಾಗಿ ಹೋಗ್ಬೇಕು. ನಮ್ಮ ಇರೋದ್ 3 ಜನ ಅಂತ ನಾವೇನ್ ಹೇಳ್ತೀವಿ, ಕಲಾವಿದರು, ದೊಡ್ಡ ದೊಡ್ಡ ಹಿರಿಯ ನಟರು, ಅವ್ರನ್ನ ಉಳ್ಸ್ಕೊಳಕ್ ಆಗ್ತಾ ಇಲ್ಲ ನಾವು. ಇವೆಲ್ಲ ಸಹಿಸ್ಕೊಳಕ್ ಆಗದೆ ಅವರು ಬೇರೆ ಬೇರೆ ಭಾಷೆ ಚಿತ್ರಗಳು ಮಾಡ್ಕೊಂಡು ಯಾಕೆ ಬೇಕಪ್ಪ ನಮ್ಗೆ ರಾಮಾಯಣ ಅಂತ ಇವ್ರೊಬ್ಬರನ್ನ ನಾವು ಗಟ್ಟಿಯಾಗಿ ಇಟ್ಕೊಂಡಿದ್ದೀವಿ ಇಲ್ಲಿ. ಇವ್ರಿಗೂ ಈ ತರ ಎಲ್ಲೋ ರೋಡಲ್ಲಿ ಯಾವ್ದೋ ಅವ್ರ ಮನೆ ನಾಯಿ ಬಗಳಿದ್ರೆ ಕಚ್ಚಿದ್ರು ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಇನ್ನೊಂದೇನೋ ಒಂದು ಈ ತರದೆಲ್ಲ ನಾನು ಹೇಳ್ತಾ ಇರೋದು, ದರ್ಶನ್ ಒಬ್ಬ ಇದ್ರೆ ಆ ಜಾಗ ಅಟ್ಮಾಸ್ಫಿಯರ್ ಇಲ್ಲ ದರ್ಶನ್ ಒಂದು ಇಮೇಜ್ ನ ಎಷ್ಟು ಕೆಟ್ಟದಾಗಿ ನಾವು ಬಿಂಬಿಸ್ಬೇಕು ಅಷ್ಟು ಕೆಟ್ಟದಾಗಿ ಬಿಂಬಿಸ್ಬೇಕು ಅನ್ನೋ ಒಂದು ವಾತಾವರಣ ಸೃಷ್ಟಿ ಆಗ್ಬಿಟ್ರೆ, ನಾವು ಒಬ್ಬ ನಿರ್ಮಾಪಕನಾಗಿ ಇವತ್ತು ಬಂದು ಚಿತ್ರ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋದಾದ್ರೆ ನನಗೆ ಇವೆಲ್ಲ ಬೇಕಾಗಿರಲ್ಲ. ನಾವು ಚಿತ್ರರಂಗನ ಕಟ್ಟೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದೀವಿ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋದು. ಮೊನ್ನೆ ಗೃಹ ಸಚಿವರು ಪರಮೇಶ್ವರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಕಾನೂನಾತ್ಮಕವಾಗಿ ಏನ್ ಕ್ರಮ ಆಗ್ಬೇಕು ಅದನ್ನ ನಾವು ಮಾಡ್ತೀವಿ ಅಂತ. ಕಾನೂನಲ್ಲಿ ಹೀಗೆ ಹೇಳಿದೆ, ಹಾಗಾಗಿ ಇವ್ರಿಗೇನು ಕಾನೂನು ಹೊರತಾಗಿಲ್ಲ, ಅದಕ್ಕೆ ಕ್ರಮ ಆಗಿದೆ ಅಂತ ಹೇಳ್ತಾರೆ ಅವರು. ತಪ್ಪೇನಿಲ್ಲ, ಕರೆಕ್ಟ್ ಆಗಿ ಹೇಳಿದ್ದಾರೆ ಪರಮೇಶ್ವರ್ ಅವರು. ನಾವು ಅದನ್ನ ಖಂಡಿಸ್ತಾ ಇಲ್ಲ, ಅದು ಕರೆಕ್ಟ್ ಆಗಿ ಮಾಡಿದ್ದಾರೆ. ನಾವು ಕೇಳ್ತಾ ಇರೋದು ಕಾನೂನು ದರ್ಶನ್ ಅವರೊಬ್ಬರಿಗೆ ಪಾಲಿಸಬಾರ್ದು. ಅಲ್ಲ ಸರ್, ಈಗ ನೀವು ಹೇಳಿದ್ರಿ ಸಿನಿಮಾ ಸಕ್ಸಸ್ ಆಗಿದೆ ಅದಕ್ಕೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ರಿ ಅಂತ, ಅದಕ್ಕೂ ಏನಂಟು ಅಂತ ಸಿಂಪಲ್ ಅಲ್ವಾ? ಸಕ್ಸಸ್ ಆಗಿದೆ ಅನ್ನೋದು ನೋಡಿ, ನೀವು ಒಂದೇ ಒಂದು ಪಾಯಿಂಟ್ ನ ಟಚ್ ಮಾಡ್ತಾ ಇದ್ದೀರಾ. ನಾನು 4-5 ವಿಷಯ ಹೇಳಿದೆ, ನೀವು ಒಂದನ್ನು ಮಾತ್ರ ಪಿಕ್ ಮಾಡ್ತಾ ಇದ್ದೀರಾ. ಇಲ್ಲ ಸರ್, ಅದ್ರ ಬಗ್ಗೆ ಕ್ಲಾರಿಟಿ. ನಾನು ಹೇಳ್ತಾ ಇರೋದು ದರ್ಶನ್ ಅವರ ವಿಷಯ ಬಂದ್ರೆ, ದರ್ಶನ್ ಅವ್ರು ಇದಾರೆ ಅಂದ್ರೆ ಅದಕ್ಕೊಂದು ಏನೋ ಒಂದು ಅಲ್ಲಿ ಒಂದು ಪ್ರಭಾವಳಿ ಸೃಷ್ಟಿ ಆಗುತ್ತೆ. ಏನಕ್ಕೆ ಬೇಕಿದು? ದರ್ಶನ್ ಹಾಕೊಂಡು ಸಿನಿಮಾ ಮಾಡೋದು ನಮ್ ತಪ್ಪ? ಇಲ್ಲ ದರ್ಶನ್ ಸಿನಿಮಾ ನೋಡೋದು ಜನಗಳ ತಪ್ಪ? ಯಾರ ಬಗ್ಗೆ ಅನುಮಾನ ಸರ್ ನಿಮಗೆ? ಈಗ ಹೇಳಿದ್ರೆ ಸರ್ಕಾರ ಒಂದೇ, ರಾಜಕಾರಣದವರ, ಸಿನಿಮಾ ಇಂಡಸ್ಟ್ರಿ ಅವರೇ ಹೀಗೆ ಮಾಡ್ತಿರೋದ? ಯಾರ ಮೇಲೆ ಅನುಮಾನ ಇದೆ? ಅದನ್ನ ಒಂದ್ ಮಾತು ಹೇಳ್ತೀನಿ, ಅನುಮಾನ ಅಲ್ಲ, 100% ಗೊತ್ತಿದೆ ನಮ್ಗೆ ಯಾರು ಅಂತ. ಅನುಮಾನದೆಲ್ಲ ಇದ್ರೆ ನಾನು ಮಾತಾಡಕ್ ಹೋಗಲ್ಲ, ನಾನು ಹೇಳಕ್ ಹೋಗೋದಿಲ್ಲ. ಅದು ಅವರೇ ಅರ್ಥ ಮಾಡ್ಕೊಂಡು ಅವರೇ ತಿದ್ಕೊಂಡ್ರೆ ಸಾಕು ಅಷ್ಟೇ. ಅಲ್ಲ ಯಾಕೆ ಹಂಗೆ ಅಂತ ಸರ್? ನೀವೇ ಹೇಳಿದ್ರೆ ದರ್ಶನ್ ಅವರ ಸಿನಿಮಾ ಅಂತ ಬಂದಾಗ ಪಕ್ಕದ ಮನೆಯಲ್ಲಿ ನಾಯಿ ಬಗಳಿದ್ರು ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಯಾಕೆ ಹಿಂಗೆ? ಅವ್ರು ಮಾತ್ರ ಯಾಕೆ? ಅದೇ ಪ್ರಶ್ನೆ ನನಗೂ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಏನಾರ ಗೊತ್ತಿರೋ ನೀವು ದಯವಿಟ್ಟು ಹೇಳಿ ಅಂತ ನಿಮಗ್ ಕೇಳ್ತಾ ಇದ್ದೀನಿ ನಾನು. ಸರ್ ನಮಗ್ ಗೊತ್ತಿಲ್ಲ, ನೀವು ಹೇಳಿದ್ದಕ್ಕೆ ನಾನು ಕೇಳ್ತಾ ಇದೀವಿ ಅಲ್ವಾ? ಈ ಪ್ರಶ್ನೆಗೆ ಉತ್ತರ ನನಗೂ ಸಿಗ್ತಾ ಇಲ್ಲ. ಈಗ ದರ್ಶನ್ ಅವ್ರ ಜೊತೆ ಮಾತಾಡಿರ್ತೀರಿ ಸರ್, ಅವ್ರೇನಂದ್ರು? ಹಿಂಗ್ ಕರೆಸಿದಾಗ ಸಾಕ್ಷಿ ಅಂತ ಕರೆಸಿರೋದು ಮಾಡಿದಿರಿ ಅಂತ ಗೊತ್ತಾ? ಈಗ ಒಂದ್ ಮಾತು ಹೇಳ್ತೀನಿ, ಪರಮೇಶ್ವರ್ ಅವ್ರು ಹೇಳಿದ್ದು 100% ಕರೆಕ್ಟ್. ನಾವೆಲ್ಲ ಕಾಮನ್ ಮ್ಯಾನ್, ನಮ್ ಎಲ್ಲಾರ್ಗು ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ. ಹೌದು, ನಾವು ತಪ್ಪು ಮಾಡೋದು ತಪ್ಪೇ. ಅದು 1 ಗಂಟೆ ನಂತರ ಅದು ಆಕಸ್ಮಿಕವಾಗಿ, ನಿಜ ಹೇಳ್ತಾ ಇದ್ದೀನಿ, ಅವತ್ತು ಶೋ ಮಾಡಾದ್ಮೇಲೆ ಮೀಡಿಯಾ ಎಲ್ಲ ಬಂದು ಕವರ್ ಮಾಡೋಷ್ಟು ಲೇಟ್ ಆಯ್ತು. ನಾನು ರಿಕ್ವೆಸ್ಟ್ ಮಾಡಿ, ಪಾಪ ಹುಡುಗರೆಲ್ಲ ಅಷ್ಟು ಜನ ಬಂದವ್ರೆ, ಊಟ ಮಾಡ್ಕೊಂಡು ಹೋಗಿ ಅಂತೇಳಿ ಜಗದೀಶ್ ಅಲ್ಲೇ ಪಕ್ಕದಲ್ಲಿ ಅವ್ರು ಸಿನಿಮಾ ನೋಡೋರ್ಗೆ ಹೇಳಿದೆ, ಜಗದೀಶ್ ಎದುರಿಗೆ ಇದೆಯಲ್ಲ ನಿಮ್ದೊಂದು ಹೋಟ್ಲಲ್ಲಿ ಊಟ ಸ್ವಲ್ಪ ವ್ಯವಸ್ಥೆ ಮಾಡಿ ಅಂತ ಹೇಳಿದಕ್ಕೆ ಪಾಪ ಅವ್ರು ಆಯ್ತು, ಅಯ್ಯೋ ಹಣ ಬನ್ನಿ ಅಂತ ಪಾಪ ಅವರು ಅಷ್ಟರಲ್ಲಿ ಸ್ಟಾಫ್ ಎಲ್ಲ ಹೊಟ್ಬಿಟ್ಟಿದ್ರು. ಅವ್ರನ್ನ ಎಷ್ಟು ಜನ ಇದ್ರು ಅವ್ರನ್ನ ಇಟ್ಕೊಂಡು ಆ ಅಡಿಗೆ ಮಾಡೋದಾಗ್ಲಿ ಅಲ್ಲಿ ಬಡ್ಸೋದಾಗ್ಲಿ ಲೇಟ್ ಆಯ್ತು. ಇದು ನಮ್ಮ ಸಮಸ್ಯೆ. ಅದನ್ನ ವೈಲೇಷನ್ ಅನ್ನೋದನ್ನ ನಾನು ಖಂಡಿತ ಒಪ್ತೀನಿ. ಯಾವ್ದು ಬಾರ್ ನಮಗ್ ಗೊತ್ತಿಲ್ಲ, ಇದು 1 ಗಂಟೆ ಒಳಗೆ ಮುಗಿಸ್ಕೊಂಡು ಹೋಗ್ಬೇಕು ಅನ್ನೋದು. ಅಲ್ಲಿ ಯಾವುದೇ ತರದ ಘಟನೆ ಯಾವುದೂ ನಡೆದಿಲ್ಲ. ನಾವು ಊಟ ಮಾಡಿದ್ದು ಬಡ್ಸೋದು ಲೇಟ್ ಆಗಿದ್ದಕ್ಕೋಸ್ಕರನೇ ಊಟ ಲೇಟ್ ಆಯ್ತು, ಊಟ ಮಾಡೋದು ಲೇಟ್ ಆಯ್ತು. ಸೊ ನನ್ನ ಪ್ರಶ್ನೆ ಏನು ಅಂದ್ರೆ, ಅಲ್ಲಿ ಬಂದು ನಮ್ಗೆ ಯಾರಾದ್ರೂ ಹೇಳಿದಿದ್ರೆ ಈ ತರ ಇಲ್ಲ ಸರ್ ದಯವಿಟ್ಟು ಈ ತರ ನಮ್ಗೆ ಹೇಳ್ತಾರೆ. ಎಲ್ಲಾನ ಆತರ ಇದ್ದಾಗ ಪೊಲೀಸ್ ಇನ್ನ ಯಾರೋ ಸಂಬಂಧಪಟ್ಟವ್ರು ಬಂದು ನಮ್ಗೆ ಹೇಳ್ತಾರೆ. ನಾವು ಅದನ್ನ ಎಚ್ಚೆತ್ಕೊಂಡು ನಾವು ಓಡ್ತಾ ಇದ್ವೋ ಏನ್ ಮಾಡ್ತಿದ್ವು ಗೊತ್ತಿಲ್ಲ. ಊಟ ಬಡ್ಸೋದು ಲೇಟ್ ಆಗಿದ್ದಕ್ಕೋಸ್ಕರ ನಾವು ಅಲ್ಲಿ ಆ ತರದೊಂದು ಲೇಟ್ ಆಗಿದ್ದು. ಸೊ ನ್ಯಾಯ ಅಂತ ಬಂದಾಗ ಬಾರ್ ಅಂಡ್ ರೆಸ್ಟೋರೆಂಟ್, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ವೈಲೇಷನ್ಗೆ ಶಿಕ್ಷೆ ಆಗ್ಬೇಕು, ಶಿಕ್ಷೆ ಆಗ್ಲೇಬೇಕು. ನಾವು ಅದನ್ನ ತಪ್ಪು ಅಂತ ನಾವು ಹೇಳೋದಿಲ್ಲ. ಆ ಶಿಕ್ಷೆ ಇವಾಗ ಎಷ್ಟೋ ತಮಗೂ ಗೊತ್ತು, 1 ಗಂಟೆ ನಂತರ
ಬಾರು, ರೆಸ್ಟೋರೆಂಟ್ಗಳು, ಹೋಟ್ಲುಗಳು ಎಷ್ಟು ನಡೀತಾ ಇರ್ತವೆ, ಅಲ್ಲಿರೋ ಗ್ರಾಹಕರಿಗೆ ಎಲ್ಲಾರಿಗೂ ಕರೆದು ನೀವು ಎಷ್ಟು ಜನಕ್ಕೆ ನೋಟಿಸ್ ಕೊಟ್ಟು ಈ ತರ ಕರ್ಸಿ ಸ್ಟೇಷನ್ಗೆ ಸ್ಟೇಟ್ಮೆಂಟ್ ತಗೊಂಡಿದ್ದೀರಾ ಅನ್ನೋದು ಇತಿಹಾಸದಲ್ಲಿ ಓಕೆ ಎಲ್ಲಾದ್ರೂ ಇದೆಯಾ ನೀವು ಕಂಡಿದ್ದೀರಿ? ನನಗಂತೂ ಗೊತ್ತಿಲ್ಲ. ಅಲ್ಲಿ ಒಬ್ಬ ದರ್ಶನ್ ಇಲ್ಲ ಅಂದಿದ್ರೆ ಇದು ಆಗ್ತಾ ಇರಲ್ಲ ಅವತ್ತು ನಮ್ಗೆ. ಓಕೆ ಓಕೆ ಸರ್, ಇಷ್ಟೆಲ್ಲ ಆಯ್ತು ನಾನ್ ಸರ್. ಹೇಳೋದು- ದರ್ಶನ್ ಅವ್ರ ಜೊತೆಗೆ ನೀವು ಮಾತಾಡಿರ್ತೀರಿ, ಹಿಂಗಾಯ್ತು ಪದೇ ಪದೇ ಹಿಂಗಾಗುತ್ತೆ ಅಂತ, ಏನ್ ಅಂತಾರೆ ಸರ್ ದರ್ಶನ್ ಅವ್ರು ನಿಮ್ಮ ಹತ್ರ ಏನ್ ಮಾತಾಡಿದ್ರು ಅದನ್ನ ಹೇಳಿ ಸರ್. ಅವ್ರು ತುಂಬಾ ವೆಕ್ಸ್ ಆಗಿದ್ದಾರೆ. ನನಗೆ ಈ ತರ ಗ್ರಾಚಾರ ಆಗ್ಬೇಕಾ, ನನ್ಗೆ ಇದು ಏನ್ ಕರ್ಮ ಇದು ಗೊತ್ತಾಗ್ತಾ ಇಲ್ಲ. ನನ್ಗೆ ಈಗ ಬೇರೆಯವ್ರ ತರ ನಾನು ಆಚೆ ಹೋಗ್ಬಿಡ್ಲಾ, ಬೇರೆ ಸಿನಿಮಾಗಳು ಮಾಡ್ಕೊಂಡು ಬೇರೆ ಭಾಷೆ ಪಿಕ್ಚರ್ ಮಾಡ್ಕೊಂಡು ಹೋಗ್ಬಿಡ್ಲಾ. ಈಗ ಆತ ಬೇರೆ ಪಿಕ್ಚರ್ ಬೇರೆ ಭಾಷೆ ಚಿತ್ರಗಳಲ್ಲಿ ಮಾಡ್ಕೊಳ್ಳೋ ತರ ಹೋಗ್ಬೇಕು ಅಂದ್ರೆ ಈ ಒಂದು ವರ್ಷದಲ್ಲಿ ಒಂದು 45 ಪಿಕ್ಚರ್ ಮಾಡ್ಬೋದು ಅವರು. ಅಲ್ಲ ಸರ್, ಹಂಗಾದ್ರೆ ಬೇರೆ ಭಾಷೆ ಚಿತ್ರಗಳು ಮಾಡ್ತಾರೆ ಅಂತ ಹೀಗಾಗ್ತಿದೆ ಅಂತನಾ? ಏನರ್ಥ? ಮಾಡಕ್ ಹೋಗ್ತಾ ಇಲ್ಲ ಅವರು, ಮಾಡಕ್ ಹೋಗಲ್ಲ ನಾನು ಅಂತಾನೆ ಇಲ್ಲಿ ಕೂತಿರೋದು. ಇಲ್ಲಿ ನೋಡಿ, ಒಂದ್ ಮಾತು ಹೇಳ್ತೀನಿ ನಾನು, ಇಲ್ಲಿ ಯಾವ್ದು ಕಾಂಟ್ರವರ್ಸಿ ಅವರು ಇವ್ರು ಹೋಗ್ಬಾರ್ದಾ ಇದಲ್ಲ ಅಂದ ಈ ನೀವ್ ಕೇಳಿದ್ರಲ್ಲ, ಈ ಅವರ ಒಂದು ಪರ್ಸನಲ್ ಅಂದ್ರೆ ವೈಯಕ್ತಿಕವಾದಂತ ಮಾನಸಿಕವಾಗಿ ಅವ್ರಿಗೆ ಬೇರೆ ರೀತಿಯಲ್ಲಿ ಎಷ್ಟೆಷ್ಟು ತೊಂದರೆಗಳು ಆಗ್ತಾ ಇದ್ದಾವೆ ಅನ್ನೋ ಉದ್ದೇಶದಿಂದ ನೀವ್ ಹೇಳಿದ್ರಲ್ಲ, ಅವ್ರು ನಿಮ್ಮ ಹತ್ರ ಮಾತಾಡೋ ಏನ್ ಹೇಳ್ತಾರೆ ಅಂತ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅವ್ರು ನನ್ನ ಹತ್ರ ಶೇರ್ ಮಾಡಿದ್ದು ನಾನು ಹೆಂಗ್ ಬದುಕ್ಬೇಕು ಇಲ್ಲಿ ಗೊತ್ತಾಗ್ತಾ ಇಲ್ಲ. ಸಿನಿಮಾ ಹಿಟ್ಟಾದ್ರೆ ಒಂಥರ, ಸಿನಿಮಾ ಫ್ಲಾಪ್ ಆದ್ರೆ ಒಂಥರ, ಇದು ಯಾವ ಗ್ರಾಚಾರ ನನಗೆ ಅನ್ನೋದನ್ನ ಈ ಫೆಲ್ಟ್ ತುಂಬಾ ಬೇಜಾರಾಗಿ ಮಾತಾಡೋದು ನನ್ನ ಹತ್ರ. ಅದಕ್ಕೆ ನಾನು ಹೇಳೋದು, ನಾನು ತುಂಬಾ ಹೇಳಿದ್ದೀನಿ ದರ್ಶನ್ ಇದನ್ನೆಲ್ಲ ಸಹಿಸ್ಕೋಬೇಕು, ತಪ್ಪಲ್ಲ. ಬಟ್ ಯಾಕೆ ಅಂದ್ರೆ ನೀನು ಒಬ್ಬ ನಮ್ ಕನ್ನಡ ಚಿತ್ರರಂಗದಲ್ಲಿ ಒಂದ್ 4 ಜನ ಹೀರೋಗಳಿದ್ರೆ ಲಕ್ಷಾಂತರ ಜನ ಊಟ ಮಾಡ್ತಾರೆ. ಚಿತ್ರರಂಗ ನಂಬ್ಕೊಂಡು ಎಷ್ಟು ಲಕ್ಷ ಜನ ಇದ್ದಾರೆ. ಈ ತರ ಎಲ್ಲಾರು ಊರ್ ಬಿಟ್ಟು ಬೇರೆ ಬೇರೆ ಭಾಷೆಗಳಲ್ಲಿ ನೀವೆಲ್ಲ ಹೋಗ್ಬಿಟ್ರೆ ನಮ್ಗೆ ಇಲ್ಲಿ ಹೀರೋಗಳು ಯಾರಿದ್ದಾರೆ? ಇಲ್ಲಿ ಕನ್ನಡ ಭಾಷೆ ಅನ್ನೋದು ಇವತ್ತು ಎಷ್ಟು ಲ್ಯಾಂಗ್ವೇಜ್ ಪಿಕ್ಚರ್ಗಳು ಡಬ್ಬಾಗಿ ಕನ್ನಡ ಪಿಕ್ಚರ್ಗಳು ನಿರ್ಮಾಣನೇ ಕಮ್ಮಿ ಆಗ್ತಾ ಇದಾವೆ. ಯಶಸ್ವಿ ಆಗುವಂತ ರೇಟೇ, ಆ ರೇಷಿಯೋ ಎಷ್ಟು ಕಮ್ಮಿ ಆಗಿದೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ಸೊ ನಾವು ಕಷ್ಟಪಟ್ಟು ದರ್ಶನ್ ಅವ್ರದ್ದು ಒಂದು ಉದ್ದೇಶ ಏನು, ಒಂದ್ 10 ಜನ ಅವ್ರ ಹಿಂದೆ ನೋಡಿರ್ಬೋದು ನೀವು, 10 ಜನ ಚಿಕ್ಕ ಚಿಕ್ಕ ಹೀರೋಗಳು ಇರ್ತಾರೆ. ಚಿಕ್ಕಣ್ಣ ಪಿಕ್ಚರ್ ಬರ್ತಾ ಇದೆ ಅದನ್ನ ಬೆಳೆಸ್ಬೇಕು ನಾನು, ಅಭಿಷೇಕ್ ಪಿಕ್ಚರ್ ಬರ್ತಾ ಇದೆ ಅದನ್ನ ಬೆಳೆಸ್ಬೇಕು ನಾನು. ಡೆಫಿನೆಟ್ಲಿ ಸರ್, ನೀವು ಹೇಳಿದ ಹಾಗೆ ದರ್ಶನ್ ಅವರ ಬೆಳವಣಿಗೆ, ಇಂಡಸ್ಟ್ರಿಯ ಬೆಳವಣಿಗೆ ಮುಂದೇನು ಸರ್? ಈಗ ಪೊಲೀಸರು ಏನಾದ್ರು ಮತ್ತೆ ಬರೋದಕ್ಕೆ ಹೇಳೋ ಸಾಧ್ಯತೆಗಳಿದ್ದಾವ? ಈಗ ನೀವು ಹೇಳಿಕೆ ಬೇರೆ ಕೊಟ್ಟಿದ್ದೀರಿ, ಯಾರೋ ಇದಾರೆ ನನಗೆ ಗೊತ್ತು ಅಂತ. ಸೊ ಮುಂದಿನ ಪ್ರಕ್ರಿಯೆ ಬಗ್ಗೆ ಸರ್? ಒಂದ್ ನಿಮಿಷ ಇದು ಮುಗಿಸ್ತೀನಿ. ಆ ದರ್ಶನ್ ಅವರು ಈ 10 ಜನ ಒಂದು ನಿಲ್ಲಿಸ್ಬೇಕು ಹೀರೋಗಳನ್ನ ಅನ್ನೋ ಒಂದು ಉದ್ದೇಶ. ಆ ಉದ್ದೇಶದಲ್ಲಿ ಈಗ ನನ್ನ ಹತ್ರ ಶೇರ್ ಮಾಡಿದಿದೆ, ಇದೆಲ್ಲಾನು ಒಂದ್ 10 ಜನ ಹೀರೋಗಳು ಬಂದ್ರೆ ಎಲ್ಲ ಚೆನ್ನಾಗಿರುತ್ತೆ ಅನ್ನೋದು ಎಲ್ಲ ನಮ್ಮ ಹಿರಿಯ ನಾಯಕರ ನಟರ ಒಂದು ಆಸೆ. ಎಲ್ಲಾರು ಯಾರು ಇವತ್ತು ಸ್ಟಾರ್ಡಮ್ ಹೀರೋಗಳು ಎಲ್ಲರಿಗೂ ಇಲ್ಲ 4 ಜನ ಹೀರೋಗಳು ಬೆಳೆಸ್ಬೇಕು ನಾವು ಅನ್ನೋದಿದೆ. ಈಗ ಏನಾಗುತ್ತೆ ಈ ತರ ಆಗ್ತಾ ಇದ್ದಾಗ, ಈಗ ಏನಕ್ಕೆ ಸರ್ ದರ್ಶನ್ ಆಗ್ಲಿ ಇನ್ನು ಬೇರೆ ಯಾರೇ ಸೂಪರ್ ಸ್ಟಾರ್ಗಳು ಅಂತೀವಿ, ಅವ್ರಿಗೆ ಒಂದು ಇಮೇಜ್ ಅಲ್ವಾ ಸರ್ ಇರೋದು. ಆ ಇಮೇಜ್ ನ ಪಬ್ಲಿಕ್ ಅಲ್ಲಿ ಇವ್ರು ಈ ತರನ ಅಂದಾಗ ಅವ್ರ ಮೇಲೆ ಎಷ್ಟು ಮನಸ್ಸಿಗೆ ಅಯ್ಯೋ ಇಂಥ ಒಬ್ಬ ವ್ಯಕ್ತಿನ ಈತ ಅನ್ನೋದನ್ನ 4 ಸರಿ ಹೇಳಿದಾಗ ಏನಾಗುತ್ತೆ, ಸಮ್ ಪರ್ಸೆಂಟೇಜ್ ಆಫ್ ಆಡಿಯನ್ಸ್ ಆಗ್ಬೋದು, ಜನಗಳಾಗ್ಬೋದು, ಮನ್ಸಿಗೆ ನೋವಾಗುತ್ತಲ್ವಾ ಇಂಥ ವ್ಯಕ್ತಿನ ಇವರು ಅಂತ. ಅದಾಗಬಾರ್ದು ಅಂತ ನಾನು ಹೇಳೋದು ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಅಮೂಲ್ಯ ಸಮಯಕ್ಕಾಗಿ. ಪಿತೂರಿ ನಡೀತಿದೆ, ಹೀಗೆ ಮಾಡಬೇಡ್ರಪ್ಪ. ಕನ್ನಡದ ಏಳ್ಗೆಗಾಗಿ ಇಂಥ ಒಬ್ಬ ಸ್ಟಾರ್ ಬೇಕಾಗ್ತಾರೆ. ಕನ್ನಡ ಉಳಿಸೋದಕ್ಕೆ ನಿರ್ಮಾಪಕರು ಅನ್ನದಾತರಾಗೇ ಉಳಿಸೋದಕ್ಕೆ ಇವರು ಬೇಕಾಗುತ್ತೆ. ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ, ಒಂದು ವ್ಯವಸ್ಥಿತ ಷಡ್ಯಂತ್ರ ಇಂಥವೆಲ್ಲ ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ. ಇದು ಅಗೇನ್ ರಿಕ್ವೆಸ್ಟು, ಕಾನೂನು ಎಲ್ರಿಗೂ ಒಂದೇ, ಅದಕ್ಕೆ ನಾವು ತಲೆ ಬಾಗ್ತೀವಿ ಅಂತಲೂ ಹೇಳಿದ್ದಾರೆ ರಾಕ್ಲೈನ್ ವೆಂಕಟೇಶ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.